ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ಗೃಹಲಕ್ಷ್ಮಿನ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಖಾತೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇದರಿಂದ ವತಿಯಿಂದ ಸುಮಾರು 5,000 ಕೋಟಿ ಹಗರಣ ಆಗಿದೆ ಅಂತ ಹಿಂದೆ ಒಂದು 6 ತಿಂಗಳ ಮುಂಚೆ ವಿಧಾನಸೌಧದಲ್ಲಿ ಅದನ್ನು ಒಪ್ಕೊಂಡಿದ್ರು. 25 ತಿಂಗಳು ಹಾಕಿದ್ದೀನಿ ಹಂಗೆ ಹಿಂಗೆ ಅಂತೆಲ್ಲ. ಈಗ 36 ತಿಂಗಳಾಗೋಯ್ತು, 1 ವರ್ಷ ಎಕ್ಸ್ಟ್ರಾ ಆಯಿತು. ಈಗ ಏನಾಗಿದೆ ಅಂದರೆ 30 ತಿಂಗಳು ಸತತವಾಗಿ 19,020 ಜನರಿಗೆ ಒಂದೇ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ ಅಂತೆ. 19,020ಕ್ಕೆ 20 ಜನರಿಗೆ ಒಂದೇ ಅಕೌಂಟ್ ಅಂತ. ಆದರೆ ಯಾರದ ಅಕೌಂಟು, ಕದೀಮ ಯಾರಪ್ಪ ಅಂತ ಗೊತ್ತಿಲ್ಲ. ಅಲ್ಲ, ಇವರು ಎಂಥ ಮಹಾಭ್ರಷ್ಟರು ಅಂತಂದರೆ ಸರ್ಕಾರಿ ಅಧಿಕಾರಿಗಳು. ಏನು ಹೇಳಬೇಕು ಅಂತಲೇ ಇದಾಯ್ತಾ ಇಲ್ಲ. ಇವ್ರಿಗೆಲ್ಲ ಗುಂಡಿಟ್ಟು ಕೊಲ್ಲಬೇಕು. ಆದರೆ ಈ ಥರ ಎಲ್ಲ ಕಳ್ತನ ಮಾಡ್ತಾರೆ ಅಂತ ನಾನು ಊಹೆನೇ ಮಾಡಿರಲಿಲ್ಲ. ಅಕೌಂಟ್ ಇಲ್ಲದೆ ಇದ್ದವ್ರಿಗೆ ದುಡ್ಡನಿಗೆ ಕಳಿಸ್ತಾರೆ ಹೆಂಗಂತಂದರೆ ಇವರು ಇನ್ನೆಷ್ಟು ಮಟ್ಟಿಗೆ ಕದೀಮ್ರು ಇವರು. ಮತ್ತು ಇನ್ನೊಂದು ಮಂತ್ರಿ ಪದವಿನಿಗೆ ಇಟ್ಕೊಂಡಿರೋದು ಏನಕ್ಕೆ? ಅದನ್ನೆಲ್ಲ ಫಾಲೋ ಮಾಡ್ಲಿಂಗಂತ ತಾನೇ ಇವ್ರನ್ನ ಮಂತ್ರಿ ಮಾಡಿರೋದು. ಏನೋ ಬಂದ ಪುಟ್ಟ ಓದ ಪುಟ್ಟ ಅಂತ ಡ್ರೆಸ್ ಮಾಡ್ಕೊಂಡು ಓಡಾಡ್ಕೊಂಡು ತಿರ್ಗಾಡ್ಕೊಂಡಿರೋಕ ಮಂತ್ರಿಗಾಗಿ ಸಂಬಳ ಕೊಡೋದು ಅವ್ರಿಗೆ. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾರೇನೇನೋ ಮಂತ್ರಿಗಳಿಗೆ. ಸಂಬಳ ಕೊಟ್ಟ ಮೇಲೆ ಸಂಬಳಕ್ಕೆ ತಕ್ಕಂತೆ ಕೆಲಸ ಮಾಡಬೇಕಲ್ಲ ಮೇಡಮ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಿಮ್ಮ ಖಾತೆನೇ ಹೌದು ಆಗಿರ್ಬೋದು. ನಿಮಗೆಲ್ಲ ಪಿ ಎಗಳು ಕೊಟ್ಟಿರ್ತಾರಲ್ಲ, ಪಿ ಎಗಳ ಕೈಲಿ ಅದನ್ನೆಲ್ಲ ಚೆಕಪ್ ಮಾಡಿಸ್ಬೇಕಲ್ಲ ಅವಾಗವಾಗ. ಹೌದಾ ಇಲ್ವಾ, ಸರಿ ಆಯಿತಾ, ಮತ್ತು ಒಂದಲ್ಲ 10 ಸತಿ ನೋಡಿ ಹಿಂಗಂತ ಹೇಳ್ಬೇಕಲ್ಲ. ಮತ್ತು ಇನ್ನೇನಕ್ಕೆ ನಿಮ್ಗೆ ಸಂಬಳ ಕೊಡೋದು? ಸುಮ್ಮನೆ ಇಲ್ಲಿಂದ ಮನೆಯಿಂದ ಅಲ್ಲಿಂದ ಡ್ರೆಸ್ ಮಾಡ್ಕೊಂಬನ್ನಿ, ಇಲ್ಲಿ ಕೂರ್ತಿಕೊಂಡು ಹೋಗಿ ಅಂತನಾ? ಇನ್ಯಾಕಪ್ಪ ಮಂತ್ರಗಿರಿ ಕೊಡಬೇಕು ಅವ್ರಿಗೆ ಹೇಳಪ್ಪ. ಸಿದ್ದರಾಮಯ್ಯವರು ಮಹಾನ್ ನಾಯಕರು. ನೀವು ಹೇಳ್ತಾ ಇದ್ರಲ್ಲ, ನನ್ನ ಇತಿಹಾಸವು ಇದರಲ್ಲೇ ಯಾವುದು 17 ಬಜೆಟ್ನೀಗ ಮಂಡನೆ ಮಾಡಿದ್ದೀನಿ. ನಾನು ಹಂಗೆ ನೀನು ಹಿಂಗೆ, ನನ್ನ ಇದರಲ್ಲಿ ಯಾವುದೇ ಕಾರಣಕ್ಕೆ 1 ರೂಪಾಯಿನೀಗ ವ್ಯತ್ಯಾಸ ಮಾಡಲ್ಲ, ನಾನು 1 ರೂಪಾಯಿನೀಗ ಕದಿಯಲ್ಲ ಅಂತ. ಕದಿಯಲ್ಲ ಅನ್ನೋದು ಆಗಲೇ ಒಂದು ಸತಿ ಪ್ರೂವ್ ಆಗಿತ್ತು, 14 ಸೈಟು. ಮತ್ತು ಈಗ ಇದು ಬೇರೆ. 19,000 ಜನ ಅಂತಂದರೆ ಎಷ್ಟಾಯಿತು? 2,000 ಹಂಗಂತಂದ್ರೆ 19 38,000 ಕೋಟಿ ಲಕ್ಷ ಹಣಗಳನ್ನ ಹಾಳು ಮಾಡಿದ್ದೀರ ಅಂದರೆ ನೀವೆಲ್ಲ ಏನು ಅದು 36 ತಿಂಗಳು ಆಗಿರೋದು ಇಲ್ಲಿವರೆಗೂ. ನೀವು ಅಧಿಕಾರ ವಹಿಸ್ಕೊಂಡು 30 ತಿಂಗಳು ಇದೇ ಥರ ಮಾಡಿದ್ದೀರ ಹಂಗಂದರೆ ಎಷ್ಟು ದುಡ್ಡಾಯಿತು? ಯಾವ ರೀತಿ ಇದನ್ನೀಗ ಬೆಲೆ ತೆತ್ತೀರ? ಅಲ್ಲ ರೀ ಮುಖ್ಯಮಂತ್ರಿಗಳೇ, ನೀವೇ ಅಲ್ವ ಹಣಕಾಸು ಮಂತ್ರಿಗಳು. ನಿಮ್ಮ ಹಣಕಾಸು ಮಂತ್ರಿಯಿಂದ ಹೊರಗಡೆ ದುಡ್ಡು ಬರಬೇಕಾದ್ರೆ ನಿಮ್ಮ ಸಹಿ ಇಲ್ಲದೆ ಹೆಂಗೆ ಬರ್ತದೆ? ಇಲ್ಲ ನಿಮ್ಮ ಸೆಕ್ರೆಟ್ರಿಗಳು, ನಿಮ್ಮ ಪಿ ಎಗಳು ಅವ್ರುಗಳು ತಾನೇ ಕಳಿಸ್ಬೇಕಾಗಿರೋದು. ಅವರಾದರೂ ನೋಡಬೇಕಲ್ವಾ ಇಷ್ಟೆಲ್ಲ ಹಗರಣ ಆಗಿದೆ, ಹಿಂಗಾಗಿದೆ ಹಂಗಂತ. ಮತ್ತು ಇನ್ನೇನಪ್ಪ ಹೇಳಿ. ಈಗ ಯಾರನ್ನ ಕಳ್ಳ ಅಂತ ಹೇಳೋದು ಹೇಳಿ? ಯಾರು ಕದ್ದಿದ್ದಾರೆ, ಯಾರಿಗೂ ಹೋಯ್ತು ಇದು, ಯಾರ ಅಕೌಂಟ್ಗಳಿಗೆ ಗುಪ್ತಾಚಾರವಾಗಿ ಕಳಿಸಿದ್ರಿ? ಉಪಮುಖ್ಯಮಂತ್ರಿಗಳು. ಈಗ ನೀವು ವಹಿಸ್ಕೊಳ್ಳಾಗ್ಲಾದ್ರೂ ನೋಡಬೇಕಲ್ಲ. ವಹಿಸ್ಕೊಂಡಾದ್ಮೇಲಾದ್ರೂ ಇದನ್ನು ಮಾಡಬೇಕು. CAG ವರದಿ ಬರೋವರೆಗೂ ಸುಮ್ಮನೆ ಕೂತಿದ್ದೀರಲ್ಲ. CAG ವರದಿನಲ್ಲಿ ಎಲ್ಲ ಪಕ್ಕ ಗೊತ್ತಾಗತ್ತಲ್ವ. ಈಗ ಏನು ಮಾಡ್ತೀರಾ? ಈಗ ಹೋಗಿರೋ ದುಡ್ಡು ಎಲ್ಲಿಂದ ಇಟ್ಕೊಂಬತ್ತೀರಾ? ಇಲ್ಲ ಯಾರ ಅಕೌಂಟ್ಗೆ ಹೋಗಿದೆ ಇದು ಹೆಂಗೆ ಕಂಡು ಹಿಡಿತೀರಾ? ಅಲ್ಲ ರೀ, ಬ್ಯಾಂಕ್ ಹೋಗಿರ್ತದೆ, ಅಲ್ಲಿ ಯಾವನ ಅಕೌಂಟ್ಗೆ ಹೋಯ್ತು? ಅಲ್ಲೇನಾದ್ರು ಅವರು ಮಾಡಿಫೈ ಮಾಡಿ ಏನಾದ್ರು ಇದು ಮಾಡಿ ದುಡ್ಡಿಗೆ ಅವರು ಅಬೇಸ್ ಮಾಡ್ಕೊಂಡಿದ್ರೆ ಮತ್ತೆ ನೀವು ಹೆಂಗೆ ಕಂಡು ಹಿಡಿತೀರಾ? ಹೇಳಪ್ಪ. ಏನು 1 ರೂಪಾಯಿ 2 ರೂಪಾಯಿ ಅಲ್ಲ, ಮೊದಲೇ 5,000 ಕೋಟಿ ಇಲ್ಲ, 2 ತಿಂಗಳು ಹಣನೀಗ ನೀವು ಹಾಕಿಲ್ಲ ಹಂಗಂತೇಳಿ ವಾದ ವಿವಾದಗಳೆಲ್ಲ ನಡೆತು. ಆವಾಗೆಲ್ಲ ಸುಮ್ಮನೆ ಆಗ್ಬಿಟ್ರಿ. ಈ ಸತ್ಯ ಹರಿಶ್ಚಂದ್ರು
ಹಂಗೆ ಹಿಂಗೆ ಕ್ಷಮೆ ಕೇಳಿದ್ರು ಹಂಗಂತೆಲ್ಲ. ಓಹೋ, ಏನು ಬೊಬ್ಬೆ ಬಡ್ಕೊಂಡಿದ್ದು. ಈಗ ಹೇಳಿ. ಅಲ್ಲ, ಆವಾಗಲೇ ಆಗಿತ್ತು, ಆವಾಗ ಅದನ್ನು ಫಾಲೋ ಮಾಡಿಲ್ಲ. ಆವಾಗಲೇ ಫಾಲೋ ಮಾಡಿದರೆ ಒಂದು ಸ್ವಲ್ಪ ಕಮ್ಮಿ ಆಗಿರೋದು. ಇವಾಗ ಫಾಲೋ ಮಾಡಿದ್ರೆ 36 ತಿಂಗಳಾಗೋಗಿದೆ. ಈಗ 36 ತಿಂಗಳಿಗೆ ಎಷ್ಟಾಯಿತು? ಎಷ್ಟು ಕೋಟಿ ಆಯಿತು? ಹಾಂ, ಅಲ್ಲ ರೀ, ಪಬ್ಲಿಕ್ ದುಡ್ಡಿಗ ಈ ರೀತಿ ದುಂದುವೆಚ್ಚ ಮಾಡ್ತೀರಾ ಹಂಗಂತಂದರೆ ನಿಮ್ಗೆ ಏನು ಶಾಪ ಕೊಡ್ತಾನೆ ದೇವರು ನೋಡಿ ಹೇಳಿ. ಸಿದ್ದರಾಮಯ್ಯ ಅವರೇ, ನಿಮಗೆ ಹೇಳ್ತಾ ಇರೋದು ನಾನು. ನಿಮಗೆ ಶಾಪ ಕೊಡೋದು ದೇವರು, ನಮಗಲ್ಲ. ನಿಮ್ಮ ಜೊತೆಗೆ ನಿಮ್ಮ ಖಾತೆ ವಹಿಸ್ಕೊಂಡಿರ್ತಕ್ಕಂಥ ಅಧಿಕಾರಿಗಳಿದ್ದಾರಲ್ಲ, ಚೇಲಗಳು, PA, ಸೆಕ್ರೆಟ್ರೇಟು, ಆಳು ಮೂಳು ಕಸ ಕಡ್ಡಿ ಅಂತ 36 ಜನ ನಿಮಗೆ ಅಕ್ಕಪಕ್ಕ ಎಲ್ಲರನ್ನೂ ಕೊಟ್ಟು ನೀವು ಈ ಥರ ಅನ್ಯಾಯನಿಗ, ಮೋಸನಿಗ, ವಂಚನೆನಿಗ ಮಾಡ್ತೀರಾ ಅಂದರೆ ನೀವೆಲ್ಲರೂ ಶಾಮಿಲ್ ತಾನೆ. ನಿಮ್ಮನ್ನೆಲ್ಲರನ್ನೂ ಒಟ್ಟಿಗೆ ತಾನೇ ಹಾಕಬೇಕು. ಹಾಂ, ಅವನು ತಮಿಳ್ನಾಡು ವಿಜಯ ಮಾಡೋವನಲ್ಲ, ಹಂಗೆ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಯಾರಾದರೂ ಈ ಥರ ಲಂಚ ಗಿಂಚ ತಗೊಂಡ್ರೆ ಎಲ್ಲರನ್ನೂ ಒಂದೇ ಸತಿ ನಾನು ಸಸ್ಪೆಂಡ್ ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ ದಿನನಿತ್ಯ ಹೇಳ್ತಾವನೆ ವಿಧಾನಸಭೆಯಲ್ಲಿ ನಿಂತ್ಕೊಂಡು. ದಿನನಿತ್ಯ ಅದು ಯಾವತ್ತು ಯಾರ ಗ್ರಾಚಾರ ಕಾಯ್ದಿತ್ತೋ ಗೊತ್ತಿಲ್ಲ. ಅಂಥದ್ದು ಒಂದು DK ಶಿವಕುಮಾರ್ ಅವರೇ ಹೇಳ್ತಾ ಇದ್ರಲ್ಲ, ಅವನು ಏನೋ ಮೆಚೂರ್ ಇಲ್ಲ, ಅವ್ರು ಹಂಗೆ ಹಿಂಗೆ CM ಅಂತ ಅಂದ್ಕೊಂಡು ನೋಡ್ದ. ಮೆಚೂರ್ ಇಲ್ಲದವನು ಏನೇನು ಕೆಲಸ ಮಾಡ್ತಾವ್ರೆ ಹೆಂಗಂತ. ಆಗಲೇ 700 ಮದ್ಯದ ಅಂಗಡಿನಿಗೆ ಬಂದ್ ಮಾಡವನೆ. ಮತ್ತು ಈ ಲಂಚ್ಕೋರನಿಗೆ ಹಿಡಿಯೋದಕ್ಕೆ ಏನು ಬೇಕು ಅದಕ್ಕೆಲ್ಲ ಟಾಸ್ಕ್ ಫೋರ್ಸ್ಗಳು, ಆಳು ಮೂಳು ಕಸ ಕಡ್ಡಿ ಎಲ್ಲ ಮಾಡಿದ್ದಾರೆ. ಯಾರು ಅಲ್ಲಿ ಹಾಕಿಸ್ಬೇಡ್ದು, ಕೆಮ್ಮಬೇಡ್ದು. ಮೊನ್ನೆ ಒಂದು 5 ನಿಮಿಷ ಮಾತಾಡ್ದ ಅಷ್ಟೇ. ಯಾರೋ ತಮಿಳ್ನಾಡು ವಿಜಯ್, ಅರ್ಥ ಆಯ್ತಾ? 5 ನಿಮಿಷ ಮಾತಾಡಿದ ತಕ್ಷಣ ವಿರೋಧ ಪಕ್ಷಗಳೆಲ್ಲ ಎದ್ದು ಆಚೆಗೆ ಓಡ್ತಾವೆ, ಮೈ ಕೊಡುಕೊಂಡು. ಏನಪ್ಪ ಇವನ ಹತ್ರ ನಾವೇನು ಮಾಡಬೇಕು ಅನ್ನೋದು ಅವ್ನಿಗೆ ಈಗ ಬುದ್ಧಿ ಕೆಟ್ಟೋಗಿದೆ. ಅವ್ರಿಗೆ ಹಂಗೆ ಮಾಡಬೇಕು ಇಲ್ಲಿರೋರ್ಗು. ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಆಗಿರಲಿ, ಇಲ್ಲ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ BJP ಅವರೇ ಆಗಲಿ, BJP ಅವ್ರು ತಲೆ ಕೆಡಿಸ್ಕೊಳ್ಳೋ ರೀತಿ ನೀವು ಕೆಲಸ ಮಾಡಿರಿ DK ಶಿವಕುಮಾರ್ ಅವರೇ. ನೋಡೋಣ, ಯಾಕೆ ನಿಮ್ಗೆ ಓಟ್ ಹಾಕಲ್ಲ? ನೀವೇನು ಇಲ್ಲಿ ಯಾವ ಫ್ರೀನೂ ಕೊಡಬೇಕಾಗಿಲ್ಲ. ಫ್ರೀ ಹೋಗಿ ಹಾಳಾಗ್ತಾ ಇದೆಯಲ್ಲ, ಅದನ್ನು ತಡೆ ಹಿಡಿದ್ರೆ ಸಾಕು ನೀವು. ಅರ್ಥ ಆಯ್ತಾ? ಸಾವಿರಾರು ಕೋಟಿ ಕಳ್ತನ ಆಗ್ತಾಯಿದೆ, ಸಾವಿರಾರು ಕೋಟಿ ಹಾಳು ಮಾಡ್ತಾಯಿದ್ದೀರ. ಅದನ್ನು ತಡೆ ಹಿಡೀರಿ. ಅದನ್ನು ತಡೆ ಬಿಟ್ಬಿಟ್ಟು ನೀವು ನಾ ಫ್ರೀ ಕೊಡ್ತೀನಿ, ನಿಂಗೆ 2,000 ಕೊಡ್ತೀನಿ, ನಿಂಗೆ ಬಸ್ ಫ್ರೀ, ನಿಂಗೆ ಏನೋ ಓದಲೇ ಬೇಡ, ನಿನಗೆ ಪಾಸ್ ಮಾಡಿಸ್ತೀನಿ. ಇದೇನು ರೀ ಬೇಕಾಗಿರೋದು? ಇದು ಯಾವುದೂ ಬೇಕಾಗಿಲ್ಲ ಅವ್ರಿಗೆ. ಜನರಿಗೆ ಬೇಕಾಗಿರೋದು ನ್ಯಾಯಬದ್ಧ ಸರ್ಕಾರ ಬೇಕಾಗಿದೆ. ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ ಎಲ್ಲರೂ ಒಂದೇ ಮನುವಾದಿಯಿಂದ ಕೆಲಸ ಮಾಡಬೇಕಾಗಿದೆ. ಅಷ್ಟು ಮಾಡಿದ್ರೆ ಸಾಕು, ಇನ್ನೇನೂ ಬೇಕಾಗಿಲ್ಲ. ಸಮಾಜನೇ ಉದ್ಧಾರ ಆಗುತ್ತೆ. ನೀವೆಲ್ಲಿ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಏನಿಲ್ಲ. ನಾನೀಗ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಹೋಗಿ ಕೂತಿದ್ದೀಯಪ್ಪ. ಏನು ಮುಖ್ಯಮಂತ್ರಿ ಆಗಿ ಏನು ಕಟ್ಟಾಗ್ತದೆ ಈಗ? ಆಯಿತು, ಆಗಲೇ 15 ದಿನ ಆಯ್ತಾ ಇದೆ. 13 ಜನಕ್ಕೆ ಮಂತ್ರಿ ಪದವಿ ಕೊಟ್ಟು ಇನ್ನು ಬಾಕಿಯವ್ರಿಗೆ ಕೊಡದೆ ಇದರಲ್ಲೇ ಕಾಲ ಕಳೀತಾ ಇದ್ದೀರಾ. ಇಲ್ಲಿಗೆ ಅಲ್ಲಿಗೆ ಅದ್ಯಾವುದೋ ಒಂದು ಬೆಳದಿಕೆ ಸಿಕ್ಕೊಂಡಿದ್ದೀರಾ. ಈಗ ಇನ್ಯಾವ ಹಗರಣ? ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ದು ಹಗರಣ ಬಂತು. ಇನ್ಯಾವುದಾದ್ರು ಒಂದು ಹಿಡಿದು ಮಧ್ಯ ಬಿಟ್ಬಿಡಿ. ಇದೇ ನಡೀತಾ ಇದೆ. ಯಾವುದು ಲಕ್ಷ್ಮೀ ಹೆಬ್ಬಾಳ್ಕರ್ದು ಹಗರಣ ನಡೆಯಲ್ಲ, ಅದ್ರ ಬದಲು ಬೆಳೆದಿದ್ದು ಇನ್ನೂ 3 ತಿಂಗಳು ನಡೆಸ್ತೀರಾ. ಯಾಕೆ ಇಲ್ಲಿ ಹಗರಣಕ್ಕೆ ಅದಕ್ಕೆ ಬಿಡ್ತಾರ BJP ಅವರು ಅಂತ? ವಿರೋಧ ಪಕ್ಷವ್ರ ಬಾಯಿಗೆ ನಾವು ಆಗಬೇಡ್ದು ಅಂತ ಏನು ಬೇಕೋ ಅದಕ್ಕೆ ದಾರಿ ಹುಡುಕೋತಾ ಇರ್ತೀರ. ಅದು ಬಿಟ್ಟು ಇನ್ನೇನು ಮಾಡಿದ್ದೀರಾ? ಏನೂ ಇಲ್ಲ. ಒಂದಕ್ಕೊಂದು ಒಂದು ಹಗರಣ ಆಗ್ತು ಅಂತಂದರೆ ಇನ್ನೊಂದು. ಅದ್ಯಾವುದೋ ಇದೇನು ಧರ್ಮಸ್ಥಳದ ಕೇಸ್ ತಂದು ಇಟ್ಕೊಂಡಿದ್ರಿ. ಈಗ ಮೊನ್ನೆ ಏನೋ ಅವನು ಕೋರ್ಟ್ಗೆ ಹೋದ, ಮತ್ತೆ ಅದು ನಿಂತೋಯ್ತು. ಹಿಂಗೇನೆ ಒಂದನ್ನಾದರೂ ಕಂಪ್ಲೀಟ್ ಮಾಡಬೇಡಿ. ಯಾಕಂದ್ರೆ ಕಂಪ್ಲೀಟ್ ಆಗಿಬಿಟ್ರೆ ಮತ್ತೆ ನಿಮಗೆ ಒಳ್ಳೆಯ ಹೆಸರು ಬಂದುಬಿಡುತ್ತೆ. DK ಶಿವಕುಮಾರ್ ಅವರ ಒಳ್ಳೆಯ ಹೆಸರು ಬರಬಾರ್ದು. ಇಲ್ಲ, ಒಳ್ಳೆಯ ಹೆಸರು ಬರ್ತದೆ ಹಿಂಗೆ ಇದ್ದರೆ. ಇಲ್ಲಾಂದರೆ ಒಳ್ಳೆಯ ಹೆಸರು ಕೆಟ್ಟೋಗ್ಬಿಡುತ್ತೆ. ಯಾಕೆಂದರೆ ಏನೋ ಮಾಡ್ತಾವ್ರೆ ಅಂತ ಇರಬೇಕು ಜನ. ದೊಡ್ಡ ಸಾಧನೆ ಮಾಡ್ತಾವ್ರೆ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಹಾನ್ ನಾಯಕರು, ಗಣ್ಯ ವ್ಯಕ್ತಿಗಳು ಇಂಥ ಕೆಲಸಗಳು ಮಾಡಿ ಕನಂದಾರಿ ಕೆಲಸಗಳು ಮಾಡ್ತಾವ್ರೆ ಹೆಂಗಂತ ಅಂದ್ಕೋಬೇಕು. ಅಲ್ಲ, 5,000 ಕೋಟಿ ಹೋಗಿದೆ ಅಂತ ಹೇಳ್ದಾಗಲೇ ಯಾರು ವಿರೋಧ ಪಕ್ಷನೂ ಅಷ್ಟೇ, BJP ಅವರು
ಅವರು ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಈ ಕಡೆ ಆಡಳಿತ ಪಕ್ಷನೂ ಕೂಡ ನಮ್ಮಲ್ಲಿ ಇಂಥದ್ದೊಂದು ತೊಂದರೆ ಆಗಿದೆ, ಮುಂದೆ ಆಗದಿದ್ದಂಗೆ ನೋಡ್ಕೊಳ್ಳೋಣ ಅಂತ ಆ ಖಾತೆ ಬಗ್ಗೆ ಯಾರೂ ಗಮನನೇ ಹರಿಸಲಿಲ್ಲ. ಈಗ 30 ತಿಂಗಳದು 36 ತಿಂಗಳು ದುಡ್ಡು ಹೋಗಿದೆ, 20,000 ಅಕೌಂಟ್ಗೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೀರ. ಯಾರ್ದು ಆಯಿತು? ಅದೇನು ಯಾರ್ದೋ ಜಾತ್ರೆ ಎಲ್ಲಮ್ಮಂದು ಅಂತ, ಎಲ್ಲಮ್ಮನ ಜಾತ್ರೆ ತೆಗೆದಕ್ಕೆ ಯಾರ್ದೋ ದುಡ್ಡು ಯಾರೋ ಉಂಡ್ರು ಅಷ್ಟೇ. ಇದೇ ನಿಮ್ಮ ಸಮಸ್ಯೆ, ಇದೇ ನಿಮ್ಮದು ಬಗೆಹರಿಸುವ ತಂತ್ರಗಾರಿಕೆ. ಇದು ಬಿಟ್ಟು ಬೇರೆ ಇನ್ನೇನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರೇ, ಆಗತ್ತಾ? ಆಗಲ್ಲ. ಯಾಕೆ ಹೇಳಿ ಆಗಲ್ಲ? ಒಳ್ಳೇದು ಮಾಡಿಬಿಟ್ಟಿರ್ತಾನೆ ಒಳ್ಳೇದು ಅಂತಾರೆ ಜನ. ಒಳ್ಳೇದೇ ಮಾಡಿದೆ ಸುಮ್ಮನೆ ಇದ್ರೆ, ಸುಮ್ಮನೆ ಕೂತಿದ್ರಪ್ಪ ಇಷ್ಟು ದಿನನೂ ಅಂದ್ಕೊಂಡು ಪಾಪ ಯಾರಿಗೂ ತೊಂದರೆ ಕೊಡಲಿಲ್ಲ ಹಂಗನ್ಬೇಕು ಅಷ್ಟೇ. ಯಾವ ಕಾಂಟ್ರಾಕ್ಟ್ಗೂ ತೊಂದರೆ ಕೊಟ್ಟಿಲ್ಲ, ಏನೂ ಇಲ್ಲ. ಈ ಥರ ಹೇಳ್ತಾ ಇದ್ದರೆ ನಿಮಗೆ ಭಾಳ ಆನಂದ ಆಗ್ಬೋದು. ಇಷ್ಟು ಹೇಳಿ ನಾನು ಇವತ್ತು ನಿಮ್ಮ ಈ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.